ಇನ್ನು ಉಡುಪಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು, ಇತ್ತ ಕರುನಾಡಿನಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಜಲಾರ್ಭಟ ಹೆಚ್ಚಾಗಿದೆ. ರೌದ್ರ ರೂಪ ತಾಳಿದ ನದಿಗಳು, ಕುಸಿದು ಬಿದ್ದ ಗುಡ್ಡಗಳು. ಇನ್ನ 2 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇತ್ತ ಕಾಪು ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಮಳೆಯಿಂದ ತುಂಬಿ ಹರಿಯುತ್ತಿರುವ ಪಾಪನಾಶಿನಿ ನದಿ. ಇನ್ನು ಕುರ್ಕಾಲು ಪರಿಸರದಲ್ಲಿ ಪಾಪನಾಶಿನಿ ನದಿಯ ರಭಸ ಹೆಚ್ಚಳಗೊಂಡಿದ್ದು, ಕುರ್ಕಾಲು ಕಿಂಡಿ ಅಣೆಕಟ್ಟು ಬಳಿ ಮಳೆ ನೀರು ತುಂಬಿ ಹರಿತಾ ಇದೆ. ಉಳಿದಂತೆ ಕುಂದಾಪುರದಲ್ಲಿ 186 ಮಿಲಿಮೀಟರ್, ಬ್ರಹ್ಮಾವರದಲ್ಲಿ 164 ಮಿಲಿಮೀಟರ್, ಹಾಗೆ ಬೈಂದೂರಿನಲ್ಲಿ 150, ಕಾರ್ಕಳದಲ್ಲಿ 99, ಉಡುಪಿಯಲ್ಲಿ 98 ಹಾಗೂ ಕಾಪುವಿನಲ್ಲಿ 60.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಡ್ರೋನ್ ಶಾಟ್ನ ವಿಡಿಯೋಗಳಿದು. ಊರೇ ಮುಳುಗಿ ಹೋದಂತೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಇದರಲ್ಲಿ ನದಿ ಯಾವುದು, ತೋಟಗಳಿಗೆ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಮಳೆ ನೀರೇ ಆವರಿಸಿಕೊಂಡಿದೆ. ಒಂದು ಕಡೆ ಜಲಾಶಯಗಳು, ಡ್ಯಾಮ್ಗಳು, ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಜಿಲ್ಲೆಯ ನಾನಾ ತಾಲೂಕಿನಲ್ಲಿ ಇದೇ ರೀತಿಯ ವರುಣನ ಆರ್ಭಟ ಹೆಚ್ಚಾಗಿದ್ದು, ಎಲ್ಲಿ ನೋಡಿದ್ರೂ ಕೂಡ ಸುತ್ತ ಮಳೆಯೇ ಆವರಿಸಿಕೊಂಡಿದೆ. ಆ ಮರ ಗಿಡಗಳ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಸಂಪೂರ್ಣವಾಗಿ ಮರಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ಮುಕ್ಕಾಲು ಭಾಗದಷ್ಟು ಗಮನಿಸ್ತಾ ಇದ್ದೀರಾ. ಸೊ ಅಷ್ಟರ ಮಟ್ಟಿಗೆ ವರುಣನ ಆರ್ಭಟ ಹೆಚ್ಚಳವಾಗಿದೆ. ಇನ್ನೂ 2 ದಿನಗಳ ಕಾಲ ಇದೇ ರೀತಿ ಮಳೆರಾಯ ಆರ್ಭಟಿಸಲಿದ್ದಾನೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಂದು ಕಡೆ ಮಳೆಯಿಂದಾಗಿ ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ. ಇತ್ತ ಕುರ್ಕಾಲು ಕಿಂಡಿಯ ಅಣೆಕಟ್ಟು ಕೂಡ ತುಂಬಿ ಹರಿತಾ ಇದೆ. ಸೊ ಬರೋಬ್ಬರಿ 186, 164 ಮಿಲಿಮೀಟರ್ ಮಳೆಯಾಗಿದೆ. ಇತ್ತ ಕುಂದಾಪುರ ಹಾಗೆ ಬ್ರಹ್ಮಾವರದಲ್ಲಿ ಅದು ಕಳೆದ 24 ಗಂಟೆಯಲ್ಲಿ ಸುರಿದಿರುವಂತಹ ಮಳೆಯ ದಾಖಲೆ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.